ಜನಸಾಮಾನ್ಯರ ಮೇಲೆ ಆರ್ಥಿಕ ಹೊರೆ ಬೀಳ್ತಾ ಇದೆ. ಕಾರಣ ಮತ್ತೆ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ನಲ್ಲಿ ಹೈಕ್ ಆಗ್ತಾ ಇರೋದು. ಇದು ಸುಧಾರಣೆನೇ ಆಗಲ್ವಾ ಅನ್ನೋ ಪ್ರಶ್ನೆ ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಜಸ್ಟ್ ಒಂದು ವೀಕ್ ಒಳಗಡೆ ಎರಡು ಸಲ ಹೈಕು, ಎರಡನೇ ಹೈಕ್ ಇದು ಕೊನೆ ಹೈಕ ಅಂತ ಗ್ಯಾರಂಟಿ ಕೊಡ್ತಾರ ಕೇಳಿದ್ರೆ ಅದೂ ಇಲ್ಲ. ಸೊ ಮೌನವಾಗಿ ಶಾಕ್ ಕೊಡ್ತಾ ಇದೆಯಾ ಹಾಗಾದ್ರೆ ಕೇಂದ್ರ ಸರ್ಕಾರ ಅನ್ನೋ ಪ್ರಶ್ನೆ. ನಿತ್ಯ ದರ ಏರಿಕೆ ಮಾಡಿದ್ರೆ ಜೀವನ ಸಾಗಿಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಇದು ನಮ್ಮ ಮೇಲೆ ಬೀಳ್ತಾ ಇರೋ ದೊಡ್ಡ ಹೊಡೆತ. ಇದರಿಂದ ನಾವು ಚೇತರಿಸ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರುವಂಥದ್ದು ವಾಹನ ಸವಾರರಿಗೆ ಮತ್ತೆ ದರದ ಬಿಸಿ ತಟ್ಟಿದೆ. ಕಳೆದ 4 ದಿನಗಳ ಹಿಂದೆ ಅಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿತ್ತು. ಈಗ ಮತ್ತೆ ₹1 ಜಾಸ್ತಿ ಮಾಡಿರುವಂಥದ್ದು. ಇದು ಏರಿಕೆ ಆಗ್ತಾನೆ ಹೋಗ್ತಾ ಇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ನೋಡ್ಬೋದು ₹107. ಇಲ್ಲಿ ನನ್ನ ಬಲಭಾಗದಲ್ಲಿ 106.22 ಅದು ನಿನ್ನೆಯ ದರ ಇತ್ತು. ಇವತ್ತು 107.16 ಅಂದರೆ ಅಲ್ಲಿಗೆ 98 ಪೈಸೆ ಜಾಸ್ತಿ ಆಗಿದೆ ಅಂತ ಅರ್ಥ. ಅಂದರೆ ಹತ್ತತ್ರ ₹1 ಜಾಸ್ತಿ ಆಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ವಾಹನ ಸವಾರರಿಗೆ ದೊಡ್ಡ ಹೊಡೆತ. ವಾಹನ ಸವಾರರ ಮಾತಾಡ್ತೀನಿ. ಸರ್ ನಮಸ್ತೆ. ಕಳೆದ 4 ದಿನಗಳಿಂದಷ್ಟೇ ₹3 ಜಾಸ್ತಿ ಆಗಿತ್ತು. ಇವತ್ತು ಮತ್ತೆ ₹1 ಜಾಸ್ತಿ ಆಗಿದೆ. ಈ ಥರ ಡೈಲಿ ಏರ್ಸ್ಕೊಂಡೋದ್ರೆ ಎಲ್ಲಿ ಸರ್ ಇದಾಗುತ್ತೆ ಅದು? ಸರ್ಕಾರ ಎಲ್ಲ ಟೈಮ್ ಎಲ್ಲದಕ್ಕೂ ಏರಿಸ್ತಾನೆ ಇದ್ರೆ ಏನು ಇದು ಮಾಡೋಕ್ಕಾಗುತ್ತೆ ಅಷ್ಟೇ ಸರ್. ಇವಾಗ ನಾವು ಬರೋ ಸಂಬಳದಲ್ಲಿ ಎಲ್ಲ ಬರೀ ಇದರಲ್ಲಿ ಅದು ಇದು ಅಂತ ನೋಡ್ತಾ ಇರ್ತೀವಿ. ಅದು ಬರೀ ಪೆಟ್ರೋಲೇ ಜಾಸ್ತಿ ಆದ್ರೆ ನಾವು ಎಲ್ಲಿಗೆ ಬೈಕು ಅವೆಲ್ಲ ತಗೊಂಡು ಏನು ಮಾಡೋಕ್ಕಾಗುತ್ತೆ? ಇದು ವಾಹನ ಸವಾರರು ಅಸಮಾಧಾನವನ್ನು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಇನ್ನಷ್ಟು ವಾಹನ ಸವಾರರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಯಾಕೆಂತಂದರೆ 3 ಹಂತಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗುತ್ತೆ ಅಂತ ಹೇಳ್ತಾನೆ ಇದ್ರು. ಆದರೆ ಈಗ ಅದರ ಬಿಸಿ ತಡ್ತಾ ಇರುವಂಥದ್ದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕೆಂತಂದರೆ ಈಗಾಗಲೇ ಸಾಕಷ್ಟು ದರಗಳು ಏರಿಕೆ ಆಗ್ತಾ ಇರುವಂಥದ್ದು ಸಮಸ್ಯೆ ಆಗ್ತದೆ. ಸರ್ ನಮಸ್ತೆ. ಓಕೆ, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಹೈಕ್ ₹1 ಟುಡೇ. 4 days back ₹3 hike. What's your opinion, sir? Daily petrol ಮತ್ತೆ ಡೀಸೆಲ್ ರೇಟ್ increase, sir. We can't do anything about it, right? We have to all I'm sorry, I can't. ಎಸ್, ಇನ್ನಷ್ಟು ವಾಹನ ಸವಾರರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಅವರೆಲ್ಲರೂ ಕೂಡ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳುವಂಥ ಕೆಲಸ ಮಾಡೋಣ. ಯಾಕೆ ಅಂತಂದರೆ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಸರ್ ನಮಸ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಇವತ್ತು. ಹೌದು ಸರ್, ಇವತ್ತು ಮತ್ತೆ ಆಯ್ತಾ? ₹1 ಆಗಿದೆ. ಮತ್ತೆ ಏನಿದು ಸಾಮಾನ್ಯ ಭಾಳ ತೊಂದರೆ ಆಗುತ್ತೆ ಸರ್. ಇದೇ ಥರ ಇದ್ರೆ ಎಲ್ಲಿ ಇದ್ದಿದ್ದು ರೇಟ್ ಎಲ್ಲಿಗೆ ಬಂದ್ಬಿಟ್ಟೈತೆ, ಭಾಳ ಕಷ್ಟ ಆಗುತ್ತೆ. ಈಗ ಮತ್ತೆ ಇವರು ರೇಟ್ ಜಾಸ್ತಿ ಆಗೇ ಆಗುತ್ತೆ. ಅವಾಗ ಡೀಸೆಲ್ ಒಂದು ಜಾಸ್ತಿ ಆಗಿಬಿಟ್ರೆ ಆಟೋಮೆಟಿಕ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. 98 ಪೈಸೆ 97 ಪೈಸೆ ಅಲ್ಲಿಗೆ ಜಾಸ್ತಿ ಆಗಿರೋದು. ನಾವು ಮೊನ್ನೆ ಆಗಿದ್ದು ₹4. ₹3 ಅದು. ಒಂದೇ ₹4 ಆಗದೆ 5 ಲೆಕ್ಕ. ಎಸ್ ಸರ್, ಇದು ಸಾಮಾನ್ಯ ಜನರಿಗೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ ಅಂತೇಳಿ ವಾಹನ ಸವಾರರು ಹೇಳ್ತಾ ಇರುವಂಥದ್ದು. ಈ ರೀತಿ ಪ್ರತಿದಿನವೂ ಕೂಡ ಅಂದರೆ 2 ದಿನ 3 ದಿನ 4 ದಿನ ಬಿಟ್ಟು ರೇಟ್ ಜಾಸ್ತಿ ಆಗ್ತಾ ಇದ್ದಾರೆ. ಸಾಮಾನ್ಯ ಜನರು ಎಲ್ಲಿ ಹೋಗಬೇಕು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.